ಅಪ್ಪೆಕಾಯಿ ಫ್ರೈ ಅಂತಾರೆ, ಹಾಗೆ ಅಪ್ಪೆಕಾಯಿ ನೀರು ಗೊಜ್ಜು ಅಂತಲೂ ಹೇಳ್ತಾರೆ. ನಮಸ್ಕಾರ. ಮಲೆನಾಡಲ್ಲಿ ಏಪ್ರಿಲ್ ಮೇ ಟೈಮಲ್ಲಿ ಮಾವಿನಕಾಯಿಗಳು ಭರಾಟೆ. ಸಾಮಾನ್ಯವಾಗಿ ಪ್ರತಿಯೊಂದು ಸಮಾರಂಭದಲ್ಲೂ ಈ ನೀರು ಗೊಜ್ಜಿರುತ್ತೆ. ಹಾಗೆ ಮನೆಗಳು ಸಹಿತ ಮಾಡ್ತಾರೆ. ಭಾಳ ರುಚಿ ಹಾಗೆ ಜೀರ್ಣಕಾರಿ ಸಹಿತ ಹೌದು. ಬನ್ನಿ ಈಗ ಇದ್ರ ವೀಡಿಯೋನ ನೋಡ್ತಾ ಹೋಗೋಣ. ಮಾವಿನಕಾಯಿ ತೊಗೊಂಡಿದ್ದೀನಿ, ಅಂದರೆ ತುಂಬ ಪರಿಮಳ ಇರೋದು ಮಾವಿನಕಾಯಿ ಹೆಚ್ಚಿಟ್ಕೊಂಡಿದ್ದೀನಲ್ಲ, ಇದಕ್ಕೆ ಒಂದು ಹಸಿಮೆಣಸು ಹಾಕಿದ್ದೀನಿ. ಅಂದರೆ ಈ ನೀರು ಗೊಜ್ಜು ಯಾವಾಗಲೂ ಹೆಚ್ಚು ಖಾರ ಇರಬಾರ್ದು. ಜೊತೆಗೆ 4 ಸ್ಪೂನು ಕಾಯಿ ಹೂವು, ಹಾಗೆ ರುಚಿಗಾಗಷ್ಟು ಉಪ್ಪು ತಗೊಂಡಿದ್ದೀನಿ. ಕಾಯಿ ಹೂವು ಹಾಕ್ತೀನಿ, ಅದ್ರ ಜೊತೆ ಮಾವಿನಕಾಯಿ ಹಾಕ್ತೀನಿ. ಈಗ ಒಂದ್ಸರಿ ಹಾಗೆ ಪುಡಿ ಮಾಡ್ತೀನಿ ನೋಡಿ. ಈಗ ಮಿಕ್ಸಿ ಜಾರಿಗೆ ಈ ಥರ ಹಾಕಿ ಪುಡಿ ಮಾಡಿ ನಂತರ ನೀರು ಹಾಕಿದರೆ ಚೆನ್ನಾಗಿ ನಯಸ್ಸಾಗಿ ರುಬ್ಬೋದು. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೀನಿ, ಒಂದು ಅರ್ಧ ಲೋಟದಷ್ಟು. ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೆ, ಅದ್ರ ಮೇಲೆ ಜರಡಿ ಇಟ್ಕೊಂಡಿದ್ದೆ. ಈಗ ರುಬ್ಬಿರೋ ಮಾವಿನಕಾಯಿನ ನೀರು ಹಾಕೋಣ. ಈ ಗೊಜ್ಜು ಯಾವಾಗಲೂ ಸ್ವಲ್ಪ ನೀರಾಗಿರಬೇಕು, ಅಂದರೆ ಕುಡಿಯೋಕ್ಕೆ ಚೆನ್ನಾಗಿ ಆಗಬೇಕಲ್ಲ. ಈಗ ಸ್ವಲ್ಪ ಹಿಂಡೋಣ. ಪುನಃ ಮಾವಿನಕಾಯಿ ತುಂಬ ಪರಿಮಳ ಆಗಿದ್ದರೆ ಈ ಗೊಜ್ಜು ತುಂಬ ಚೆನ್ನಾಗಾಗುತ್ತೆ, ಟೇಸ್ಟ್ ಆಗುತ್ತೆ ಆ ಪರಿಮಳ. ಈಗ ಪುನಃ ಇದು ರುಬ್ಬಿದ್ದನ್ನ ಇದಕ್ಕೆ ಮತ್ತೆ ನೋಡಿ ಹೀಗೆ ಒಂದು ಸ್ವಲ್ಪ ನೀರು ಹಾಕ್ತೀನಿ, ಒಂದು ಲೋಟದಷ್ಟು. ಮತ್ತೆ ರುಬ್ತೀನಿ, ಗಟ್ಟಿ ಹಿಂಡೋಣ. ಒಂದ್ಸರಿ ಸೋಟಾಗಿ ಮಿಕ್ಸ್ ಮಾಡೋಣ. ಈಗ ನಾನು ಚೂರು ಕುಡಿದು ನೋಡಬೇಕು, ಅಂದರೆ ಹುಳಿ ಸ್ವಲ್ಪ ಜಾಸ್ತಿ ಅಂದರೆ ಒಂದು ಸ್ವಲ್ಪ ನೀರು ಹಿಡಿಯುತ್ತೆ. ಹಾಗೆ ತುಂಬ ಹುಳಿನೂ ಆಗಬಾರ್ದು, ತುಂಬ ಸಪ್ಪೆನೂ ಆಗಬಾರ್ದು, ಊಟ ಆದಷ್ಟು ನೀರು ಹಿಡಿಯುತ್ತೆ. ಈಗ ಇದರ ಪರಿಮಳ ಇನ್ನೂ ಜಾಸ್ತಿ ಆಗಬೇಕು ಅಂದರೆ ಇದಕ್ಕೊಂದು ಒಗ್ಗರಣೆ ಹಾಕಬೇಕು. ಒಲೆ ಮೇಲೆ ಒಗ್ಗರಣೆ ಸೊಟ್ಟಿಟ್ಟಿದ್ದೀನಿ. ಮಾವಿನಕಾಯಿ ನೀರು ಗೊಜ್ಜಿಗೆ ಕೊಬ್ಬರಿ ಎಣ್ಣೆ ಒಗ್ಗರಣೆನೇ ಬೀಳಬೇಕು, ಅಂದರೆ ಕೊಬ್ಬರಿ ಎಣ್ಣೆ ಅಷ್ಟು ಪರಿಮಳ ಇರಬೇಕು. 2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಹಾಗೆ ಒಣಮೆಣಸನ್ನು ಸ್ವಲ್ಪ ಸಣ್ಣ ಪೀಸ್ ಮಾಡಿ ಹಾಕೋಣ. ನಾನಿಲ್ಲಿ ಕಡಲೆಬೇಳೆ ಹಾಕೋದಷ್ಟು ಹಿಂಗೆ ಹಾಕ್ತೀನಿ, ಅಂದರೆ ತುಂಬ ಪರಿಮಳ ಇರೋ ಹಿಂಗೆ ಹಾಕಬೇಕು. ಈಗ ಇದಕ್ಕೆ 1 ಸ್ಪೂನ್ ತುಂಬ ಸಾಸಿವೆ ಕಾಳು ಹಾಕೋಣ. ಅನ್ನಕ್ಕೆ ಸಹಿತ ಕಲಿಸ್ಕೊಂಡು ಊಟ ಮಾಡ್ಬೋದು. ಸಾಸಿವೆ ಕಾಳು ಚೆನ್ನಾಗಿ ಚಟಪಟ ಆಗಿಬಿಡ್ಬೇಕು. ಈಗ ಗ್ಯಾಸ್ ಆಫ್ ಮಾಡೋಣ. ಈಗ ನೀರು ಗೊಜ್ಜೆಗೆ ಒಗ್ಗರಣೆ ಲೋಟಕ್ಕೆ ಕರ್ಕೊಂಡು ಕುಡಿದ್ರೆ ಅದು ಸ್ವಾದಿಷ್ಟ ಹೇಳೋಕ್ಕಾಗಲ್ಲ. ಒಗ್ಗರಣೆ ಆದ ತಕ್ಷಣ ಒಣಮೆಣಸಿನ ಬೇಕಾದ್ರೆ ಹೀಗೆ ಸ್ವಲ್ಪ ಪುಡಿ ಮಾಡ್ಬೋದು. ಪುಡಿ ಮಾಡಿದ್ರೆ ಚೆನ್ನಾಗಿ ಸೇರಿಕೊಳ್ಳುತ್ತೆ ಅಂತ. ಗೊಜ್ಜಾದಮೇಲೆ ಇದನ್ನು ಸೋಸಬೇಕು, ಅಂದರೆ ಕೆಲವರಿಗೆ ಒಗ್ಗರಣೆ ಎಲ್ಲ ಬಾಯಿಗೆ ಸಿಕ್ಕಿದರೆ ಆಗಲ್ಲ. ಇದ್ರೆ ಅದೇ ಮಾಮೂಲಿ ಮಾವಿನಕಾಯಲ್ಲಿ ಮಾಡ್ಬೋದು, ಅಂದರೆ ಅಪ್ಪೆಕಾಯಿ ಸ್ವಲ್ಪ ಪರಿಮಳ ಜಾಸ್ತಿ ಅಂತ. ನೋಡಿದ್ರಲ್ಲ ಅಪ್ಪೆಕಾಯಿ ನೀರು ಗೊಜ್ಜು ಮಾಡೋದು ಹೇಗೆ ಅಂತ. ಆದಷ್ಟು ಈ ಸೀಸನಲ್ಲಿ ಮಾಡ್ಕೊಂಡು ಕುಡೀರಿ, ತುಂಬ ಜೀರ್ಣಕಾರಿ ಹೋದಿದ್ದು. ಬಹಳ ರುಚಿಯಾಗಿರುತ್ತೆ. ಕುಡಿದಷ್ಟು ಮತ್ತಷ್ಟು ಕುಡಿಯೋಣ ಅನ್ಸುತ್ತೆ. ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಬೇಕು, ಒಂದು ವಾರ ಆದರೂ ಹಾಳಾಗೋದೇ ಇಲ್ಲ. ನೋಡಿದ್ರಲ್ಲ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.